ಈ ಮಧ್ಯೆ ನಾನು ಭಾಳಷ್ಟು ಜನರನ್ನು ಕೇಳ್ಕೊಳ್ತೀನಿ, ಇವತ್ತು ಆಂಧ್ರ, ತಮಿಳುನಾಡು, ಕೇರಳ ಈ ಎಲ್ಲ ರಾಜ್ಯದಲ್ಲೂ ಕೂಡ 150 ರೂಪಾಯಿಗೆ ಮೇಲೆ ದಾಟಿಲ್ಲ. ಅವ್ರು ಇಂಡಸ್ಟ್ರಿ ನಡೆಸ್ತಾ ಇಲ್ವಾ? ಇದರಲ್ಲಿ 500, 1000, 1500 ಟಿಕೆಟ್ ಮಾಡಿ ನೀವು ಚಿತ್ರರಂಗ ಉಳಿಸ್ತೀರ? ಇಲ್ಲಿ ಅಲ್ಲಿ ಮಾತ್ರ ಆ ಒಂದು ದರಕ್ಕೆ ನಿಗದಿ ಆಗಿದ್ದಾರೆ. ಇವತ್ತು ನೀವ್ಯಾಕೆ ಕರ್ನಾಟಕದಲ್ಲಿ ಆ ದರ ನಿಗದಿ ಮಾಡಿದ್ರೆ ನೀವ್ಯಾಕೆ ಮೈಪರ್ಸ್ಕೋತೀರಾ? ನನಗೆ ಅರ್ಥ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಮಾತು ಹೇಳ್ತೀನಿ, ಅವ್ರಿಗೆ ಅರ್ಥ ಆಗಲ್ಲ. ಈ ರೇಟ್ ಆಫ್ ಅಡ್ಮಿಷನ್ ಕಮ್ಮಿ ಇದ್ದರೆ ಒಂದಲ್ಲ ಚೆನ್ನಾಗಿರೋ ಪಿಕ್ಚರ್ನ 2 ಅಲ್ಲ 3 ಬಾರಿ ನೋಡ್ತಾರೆ, ಪ್ರೇಕ್ಷಕ ಬರ್ತಾನೆ, ಹೊರೆ ಆಗಲ್ಲ, ಅವ್ನಿಗೆ ಹೊರೆ ಆಗಲ್ಲ. ಗೋಲ್ಡ್ ಕ್ಲಾಸ್ ಟಿಕೆಟ್ ಭಾನುವಾರ ದಿವಸ ನೋಡಿದ್ರೆ 2000, 2500, 3000 ತನಕ ಇರುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಈ ಒತ್ತಡವನ್ನು ತಂದ ಮೇಲೆ ಮಾಡಿದ್ದಾರೆ. ನಾನು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದವರಲ್ಲೂ ನಾನು ಮನವಿ ಮಾಡ್ತೀನಿ, ಕರ್ನಾಟಕದಲ್ಲಿ ಇದ್ದೀರಾ, ನೀವು ಕರ್ನಾಟಕದಲ್ಲಿ ಸರ್ಕಾರ ಆದೇಶ ಮಾಡಿರೋದನ್ನು ನೀವು ಪಾಲನೆ ಮಾಡಬೇಕು ಅಂತ ನಿಮ್ಮನ್ನು ಇಡೀ ಚಿತ್ರರಂಗದ ಪರವಾಗಿ, ಕನ್ನಡ ಚಿತ್ರೋದ್ಯಮದ ಪರವಾಗಿ ನಾನು ಎಲ್ಲ ಮಲ್ಟಿಪ್ಲೆಕ್ಸ್ನ ಮಾಲೀಕರನ್ನು ನೀವು ಇದನ್ನು ಪರಿಪಾಲನೆ ಮಾಡಿ ಸರ್ಕಾರದ ಆಜ್ಞೆಗೆ ಎಲ್ಲರೂ ಕೂಡ ತಲೆಬಾಗಬೇಕಾಗಿದೆ. ಹಾಗಾಗಿ ನೀವು ಯಾವುದೇ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ನೀವು ಹೇಳ್ತೀರ, ಬೇರೆ ಬೇರೆ ಕಾರಣ ನೀವು ಹೇಳ್ತೀರ, ನನಗೆ ಗೊತ್ತಿದೆ. ಆ ಕಾರಣಗಳನ್ನು ಕೊಡೋದು ಬಿಟ್ಟು ಚಿತ್ರರಂಗದ ಬೆಳವಣಿಗೆಗೆ, ಅದರಲ್ಲೂ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ನೀವು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಮಲ್ಟಿಪ್ಲೆಕ್ಸ್ನವರಲ್ಲಿ ಮನವಿ ಮಾಡ್ಕೊಡ್ತೀನಿ. ಹಾಗೂ ಸಾರ್ವಜನಿಕರಲ್ಲಿ, ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲ ಒಂದು ಕಡೆ ಒಂದು ಬಸ್ ದರ ಜಾಸ್ತಿ ಆದರೆ, ಮೊನ್ನೆ ಒಂದು 6 ರೂಪಾಯಿ ಬಡ ಒಬ್ಬ ಆಟೋ ಡ್ರೈವರ್ಗೆ ಇವತ್ತು ಏನು ನಿಗದಿ ಮಾಡಿದ್ರು 30 ರೂಪಾಯಿ, ಅದನ್ನು 36 ರೂಪಾಯಿ ಮಾಡಿದ ತಕ್ಷಣ ಓಹೋ ಅಂತೀರ. ಬರೀ 6 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಒಂದು ಹೋಟ್ಲಲ್ಲಿ ಒಂದು ಕಾಫಿ ರೇಟು ಒಂದು 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಅದಕ್ಕೆ ಇದು ಮಾಡ್ತೀರ. ಬಸ್ ಟಿಕೆಟ್ ದರ ಒಂದು 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಅದಕ್ಕೆಲ್ಲ ನೀವು ಸ್ಪಂದಿಸ್ತೀರ. ಆದರೆ ಇವತ್ತು ಇಂಥ ಒಂದು ದೊಡ್ಡ ದರೋಡೆ ನಡೀತಾ ಇದೆ ಇಲ್ಲಿ, ಇದು ಹಗಲು ದರೋಡೆ, ಅದಕ್ಕೆ ನೀವು ಸ್ಪಂದಿಸಬೇಕಾಗಿದೆ. ಸಾರ್ವಜನಿಕರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ, ಈ ಸರ್ಕಾರಿ ಆದೇಶವನ್ನು ಪಾಲನೆ ಮಾಡೋದಕ್ಕೆ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಪ್ರೇಕ್ಷಕರ ಎದ್ದು ನಿಂತರೆ ಯಾರು ಏನು ಮಾಡೋಕ್ಕಾಗಲ್ಲ. ದಯಮಾಡಿ ಆ ಪ್ರೇಕ್ಷಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ಎಲ್ಲಿ ದುಬಾರಿ ಇರುತ್ತೋ ಅದನ್ನು ನೀವೆಲ್ಲರೂ ಖಂಡಿಸಬೇಕು. ಬೇರೆ ಬೇರೆ ರಾಜ್ಯದಲ್ಲಿ ನಾವೇನು ಬೇರೆ ಕೇಳ್ತಾ ಇಲ್ಲ, ನಾವು ಯಾವುದೇ ಚಿತ್ರಣ ಬಿಡುಗಡೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಎಲ್ಲರೂ ಮಾಡಿ. ಆದರೆ ನಿಮ್ಮ ರಾಜ್ಯದಲ್ಲಿ ಎಷ್ಟು ಮಲ್ಟಿಪ್ಲೆಕ್ಸ್ನಲ್ಲಿ ಇದೆಯೋ ಆ ರೇಟ್ ಆಫ್ ಅಡ್ಮಿಷನ್ ಇಲ್ಲಿಟ್ಟರೆ ನಿಮಗೇನು ತೊಂದರೆ? ಅಲ್ಲಿ ಮಾತ್ರ ನೀವು ಪಾಲನೆ ಮಾಡ್ತೀರಾ, ಕರ್ನಾಟಕದಲ್ಲಿ ಯಾಕೆ ಪಾಲನೆ ಮಾಡಲ್ಲ? ಇವತ್ತು ನನ್ನ ಕನ್ನಡ ಚಿತ್ರ ತಮಿಳುನಾಡು, ಆಂಧ್ರ, ಕೇರಳದಲ್ಲಿ ಎಲ್ಲರೂ ಪ್ರದರ್ಶನ ಆಗುತ್ತಾ? ಯಾವುದೋ ಒಂದು ಪ್ಯಾನ್ ಇಂಡಿಯಾ ಅನ್ಸ್ಕೊಳ್ಳೋ ಒಂದು ಪಿಕ್ಚರ್ ಆಗುತ್ತೆ, ಅದು ವರ್ಷದಲ್ಲಿ 2 1 ಅದಕ್ಕೆ ಮೀರಕ್ಕಾಗಲ್ಲ. ಇವತ್ತು 2 1 ಪಿಕ್ಚರು ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗುತ್ತೆ. ಇವತ್ತು ನೀವು ಬರೋ ಪಿಕ್ಚರೆಲ್ಲ ನಮ್ಮ ಮೇಲೆ ಈ ರೀತಿ ಹೊರೆ ಆದರೆ ನಾವೇನು ಮಾಡಬೇಕು? ಇವತ್ತು ಯಾವ CCIಯು ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಹೇಳ್ಬೋದು ಅವ್ರಿಗೆ, ನೋಡಿ ತಮಿಳ್ನಾಡಲ್ಲಿ ಇಷ್ಟಿದೆ, ಕರ್ನಾಟಕದಲ್ಲಿ ಇಷ್ಟು ಮಾಡಿ ಸರ್, ಅವರು ಒಪ್ಕೊಳ್ತಾರೆ. ಆದ್ದರಿಂದ ದಯಮಾಡಿ ನಾನು ಎಲ್ಲ ಚಿತ್ರಮಂದಿರದ ಮಾಲೀಕರನ್ನು ಮತ್ತು ಮಲ್ಟಿಪ್ಲೆಕ್ಸ್ ಮಾಲೀಕರನ್ನು ನಾನು ಕೇಳ್ಕೊಳ್ತೀನಿ, ದಯಮಾಡಿ ಈ ಒಂದು ಆದೇಶವನ್ನು ನೀವೆಲ್ಲ ಪರಿಪಾಲನೆ ಮಾಡಬೇಕು. ಅತ್ಯಂತ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ. ಇಷ್ಟೆಲ್ಲ ಯಾಕೆ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನನ್ನ ಚಿತ್ರ ಬೇರೆ ಎಲ್ಲೂ ಓಡಲ್ಲ, ಕರ್ನಾಟಕದಲ್ಲಿ ಮಾತ್ರ ನಮಗೆ ಅಂಗೈಯಾಗಲ ಕರ್ನಾಟಕದಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಇದನ್ನು ಬೇರೆಯವರೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಂಚಿಕೆದಾರರಾಗಿರ್ಬೋದು,